ಆಚಾರ್ಯ ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನರಸಿಂಹಂ ವ್ಯಾಸಂ ನತ್ವಾ ಗುರುನಪಿ ಜಗನ್ನಾಥಾಕೇತನಾಗ್ರಹಿತೆ ಸೂತ್ರದೀಪಿಕಾ ಬ್ರಹ್ಮಂ ಗೃಹೀತಂ ಮದರಂ ವಿಮಲಂ ಸದಾ ತೀರ್ಥಮಿತ್ರಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಗಂಭೀರೆ ವಾಕ್ಯೇ ಮಾನೇರ್ಖಂಡಿತೈಃ ಗುರುಭಾವಂ ಜಯಂತಿ ಭಾತಿ ಶ್ರೀತೀರ್ಥವಾಕ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಸ್ಮೃತಾಯ ದೇವೇ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾರಮಂತಿಕಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೂಲಪರ್ಯಂತಂ ಗುರುಣಾಮಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸ್ಥಿತ್ಯಜನಾಭ್ಯಾಂ ಚ ಓಂ. ಓಂ ಚಿತ್ತದನಾಭ್ಯಾಂ ಚ ಓಂ. ಈಶಜೀವಯೋಃ ದ್ವಾಸುಪರ್ಣ ಇತ್ಯಾದಿ ವಾಕ್ಯೋಕ್ತಂ ಕರ್ಮಫಲ ಅನುಪಜೀವನ ಸ್ಥಿತಿ ತದುಪಜೀವನ ರೂಪ ಹೇತುಭ್ಯಾಂ ನ ಚ ತಯೋಃ ಐಕ್ಯಂ ವಾಚ್ಯಂ ಇತ್ಯರ್ಥಃ. ಅಂದ್ರೆ ಹಿಂದೆ ಭೇದ ವ್ಯಪದೇಶಾತ್ ಹಾಗೂ ಪ್ರಕರಣಾತ್ ಅಂತನ್ನುವ ಸೂತ್ರದಲ್ಲಿ ಜೀವಬ್ರಹ್ಮರ ಭೇದವೇ ಇದೆ ಅಂತನ್ನೋದನ್ನು ಸಮರ್ಥನೆ ಮಾಡ್ತಾ ಬಂದರು. ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಪರಾಚ ಇತ್ಯಾದಿಯಾಗಿ ಪ್ರಾರಂಭ ಮಾಡಿಕೊಂಡು ಅನಷ್ಟನ್ಯೋ ಅಭಿಚಾಕಶೀತಿ ಇಷ್ಟವರೆಗೆ ಬ್ರಹ್ಮ ಪ್ರಕರಣ ನಡೀತಾ ಬರ್ತಾ ಇದೆ. ಆದ್ದರಿಂದಾಗಿ ಹಾಗಾಗಿ ಈ ಪ್ರಕರಣವೂ ಕೂಡ ಬ್ರಹ್ಮ ಪ್ರಕರಣವೇ, ಜೀವ ಪ್ರಕರಣ ಅಲ್ಲ. ಹಾಗಾಗಿ ಜೀವ ಬ್ರಹ್ಮರಿಗೆ ಭೇದವೇ ಇದೆ ಅಂತ ಆ ಸೂತ್ರದ ಸಮರ್ಥನೆ ಮಾಡಿದರು. ಆಮೇಲೆ ಭೇದ ವ್ಯಪದೇಶಾತ್ ಅಂತನ್ನುವುದಲ್ಲೂ ಕೂಡ ದುಷ್ಟಂ ಯದಾ ಪಶ್ಯತ್ಯನ್ಯಮೇಷಂ ಅಸ್ಯ ಮಹಿಮಾನಂ ಅಂತ ಹೇಳಿ ಭೇದ ವ್ಯಪದೇಶವನ್ನು ಮಾಡಿದ್ದಾರೆ ಜೀವ ಬ್ರಹ್ಮರಿಗೆ. ಆದ್ದರಿಂದಾಗಿ ಜೀವ ಬ್ರಹ್ಮರಿಗೆ ಭೇದವೇ ಇದೆ. ಅದರಲ್ಲಿರುವ ಈಶ ಶಬ್ದಕ್ಕೆ ಈಶಂ ಅಸ್ಯ ಅಂತನೂ, ಈಶ ಶಬ್ದಕ್ಕೆ ಪರಮಾತ್ಮ ಅಂತ ಯಾಕೆ ಅರ್ಥ ಮಾಡಬೇಕು ಅಂತನ್ನೋದಕ್ಕೆ ಪ್ರಕರಣಾತ್ ಅಂತ ಹೇಳಿ ಬ್ರಹ್ಮ ಪ್ರಕರಣವನ್ನು ಸೂಚನೆ ಮಾಡಿಕೊಟ್ರು. ಅದಾದ್ಮೇಲೆ ಈ ಸ್ಥಿತ್ಯದನಾಭ್ಯಾಂಚ ಅಂತನೋ ಸೂತ್ರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿರುದ್ಧ ಧರ್ಮವನ್ನು ಹೇಳ್ತಾ ಇದ್ದಾರೆ. ಯಾಕೆ ಜೀವ ಬ್ರಹ್ಮರಿಗೆ ಭೇದವನ್ನೇ ಒಪ್ಪಬೇಕು, ಅಭೇದ ಒಪ್ಪಬಾರದು ಅಂದ್ರೆ ವಿರುದ್ಧ ಧರ್ಮಾಧಿಕರಣರಾಗಿದ್ದಾರೆ ಜೀವ ಮತ್ತೆ ಬ್ರಹ್ಮ ಇಬ್ಬರು. ಜೀವೇಶ್ವರವು ಭಿನ್ನವು ವಿರುದ್ಧ ಧರ್ಮಾಧಿಕರಣತ್ವಾತ್. ವಿರುದ್ಧವಾದ ಧರ್ಮಕ್ಕೆ ಅಧಿಕರಣರಾಗಿದ್ದಾರೆ ಜೀವ ಮತ್ತೆ ಬ್ರಹ್ಮ. ಆದ್ದರಿಂದಾಗಿ ಅವರಿಬ್ಬರಿಗೆ ಭೇದವನ್ನೇ ಒಪ್ಪಬೇಕು. ಏನು ವಿರುದ್ಧವಾದ ಧರ್ಮ? ಒಂದು ಸ್ಥಿತಿ, ಇನ್ನೊಂದು ಅದನ. ಏನು ಸ್ಥಿತಿ ಅಂದ್ರೆ ಏನು ಹಾಗೂ ಅದನ ಅಂದ್ರೆ ಏನು? ಸುಮ್ನೆ ಮೇಲ್ನೋಟಕ್ಕೆ ಅರ್ಥ ನೋಡಿದ್ರೆ ಸ್ಥಿತಿ ಅಂದ್ರೆ ಇರೋದು ಅಂತ ಅರ್ಥ, ಅದನ ಅಂದ್ರೆ ತಿನ್ನೋದು ಅಂತ ಅರ್ಥ. ಈ ಸ್ಥಿತಿ ಮತ್ತೆ ಅದನ ಇಬ್ಬರಿಗೂ ಇದೆ. ಜೀವನಿಗೂ ಸ್ಥಿತಿ ಇದೆ, ಅದನವಿದೆ. ಅದನ ಅಂದ್ರೆ ಹದಭಕ್ಷಣೆ, ತಿನ್ನೋದು. ಇನ್ನ ಈಶ್ವರನಿಗೂ ಸ್ಥಿತಿಯೂ ಇದೆ, ಅದನವೂ ಇದೆ. ಅದ್ಯತೆ ಅತ್ಥಿತ ಭೂತಾನಿ ತಸ್ಮಾದನ್ನಂ ಅಂತ ಇತ್ಯಾದಿಯಾಗಿ ನಾವು ಶ್ರುತಿಯಲ್ಲಿ ಕೇಳುವಂತೆ ಸ್ಥಿತಿ ಅದನಗಳು ಜೀವನಿಗೂ ಇದೆ, ಈಶ್ವರನಿಗೂ ಇದೆ. ಅಂದ ಮೇಲೆ ಇದೇನು ವಿರುದ್ಧ ಧರ್ಮ ಅಂತ ಆಗತ್ತೆ ಅಂದರೆ ಅದಕ್ಕೆ ಅಭಿಪ್ರಾಯ ಏನಂದ್ರೆ ಸ್ಥಿತಿ ಶಬ್ದಕ್ಕೆ ಬರೀ ಇರೋದು,
ಅದನ ಶಬ್ದಕ್ಕೆ ಬರೀ ತಿನ್ನೋದು ಅಂತ ಇಷ್ಟೇ ಅರ್ಥ ಅಲ್ಲ. ಸ್ಥಿತಿ ಅಂತನೋ ಶಬ್ದಕ್ಕೆ ಕರ್ಮ ಫಲ ಅನುಪಜೀವನಂ, ಅದನ ಅಂತನೋ ಶಬ್ದಕ್ಕೆ ಕರ್ಮ ಫಲ ಉಪಜೀವನ ಅಂತ ಅರ್ಥ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಶ್ವಜಾತೆ ತಯೋಃ ಅನ್ಯಃ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯಃ ಅಭಿಚಾಕಶೀತಿ. ಅಂದ್ರೆ ಎರಡು ಹಕ್ಕಿಗಳು, ಒಂದು ಜೀವ ಇನ್ನೊಂದು ಪರಮಾತ್ಮ, ಸಮಾನವಾದ ಒಂದೇ ವೃಕ್ಷದಲ್ಲಿ ಎರಡೂ ಇದೆ. ಅದರಲ್ಲಿ ಒಂದು ಮಾತ್ರ ಪಿಪ್ಪಲಂ ಸ್ವಾದ್ವತ್ತಿ, ಚೆನ್ನಾಗಿ ಭೋಗವನ್ನು ಮಾಡುತ್ತೆ. ಆದರೆ ಮತ್ತೊಂದು ಅನಶ್ನನ್ ಅನ್ಯಃ, ಏನೂ ಭೋಗವನ್ನು ಮಾಡದೇನೆ ಸುಮ್ಮನೆ ಇರತ್ತೆ. ಅದರಲ್ಲಿ ತಿನ್ನುವಂಥವ್ರು ಯಾರು? ಅನಶ್ನನ್ ಅನ್ಯಃ, ತಿನ್ನದೇ ಇದ್ದವ್ರು ಯಾರು? ಅಂದ್ರೆ ಏನ್ ತಿನ್ನೋದು? ಕರ್ಮಫಲ ಭೋಗವನ್ನು ಮಾಡೋರು ಯಾರು? ಕರ್ಮಫಲ ಭೋಗವನ್ನು ಮಾಡದೇ ಇರೋರು ಯಾರು? ಅದರಲ್ಲಿ ಸ್ಥಿತಿ ಅಂತಂದ್ರೆ ಜೀವ ಸ್ಥಿತಿಯನ್ನು ಮಾಡಿದ್ದಾನೆ, ಸ್ಥಿತಿಯನ್ನು ಪಡೆದಿದ್ದಾನೆ. ಅಂದ್ರೆ ಕರ್ಮಫಲ ಉಪಜೀವನವು ಅವನಿಗಿದೆ. ಸಾರಿ, ಉಲ್ಟಾ, ನಾನು ತಪ್ಪು ಹೇಳಿದೆ. ಸ್ಥಿತಿ ಅಂದ್ರೆ ದೇವರಿಗೆ. ಕರ್ಮಫಲ ಉಪಜೀವನ ಇಲ್ಲದೇನೆ ಇರುವವನು ದೇವರು. ಸ್ಥಿತಿ ಅಂದ್ರೆ ಇರೋದು. ಹೇಗಿದ್ದಾನೆ ಭಗವಂತ? ಕರ್ಮಫಲದ ಭೋಗವನ್ನು ಮಾಡದೇನೆ ಇದ್ದಾನೆ ಪರಮಾತ್ಮ. ಆದರೆ ಜೀವ ಅದನಂ ಅಂತಂದ್ರೆ ಕರ್ಮಫಲ ಭೋಗವನ್ನು ಮಾಡಿಕೊಂಡು ಇರುವವನು ಜೀವ. ಸೊ ಭಗವಂತನಲ್ಲಿ ಸ್ಥಿತಿ ಇದೆ, ಜೀವನಲ್ಲಿ ಅದನವಿದೆ. ಅದೇ ಜೀವನಲ್ಲಿ ಸ್ಥಿತಿ ಇಲ್ಲ ಅಂದ್ರೆ ಕರ್ಮಫಲ ಉಪಜೀವನ ಇಲ್ಲದೇನೆ ಜೀವನವನ್ನು ಮಾಡುವುದಂತಹ ಅವಸ್ಥೆ ಜೀವನಿಗಿಲ್ಲ. ಕರ್ಮಫಲ ಭೋಗವನ್ನು ಮಾಡೇ ಮಾಡ್ತಾನೆ. ಹಾಗಾಗಿ ಸ್ಥಿತಿ ಅಂತ ಅನ್ನೋದು ಜೀವನಿಗಿಲ್ಲ. ಹಾಗೆ ಅದನ ಅಂತ ಅನ್ನೋದು ಪರಮಾತ್ಮನಿಗಿಲ್ಲ. ಅಂದರೆ ಕರ್ಮಫಲ ಭೋಗವನ್ನು ಉಪಜೀವನವನ್ನು ಮಾಡಿಕೊಳ್ಳುವಂತಹ ಅವಸ್ಥೆ ಪರಮಾತ್ಮನಿಗಿಲ್ಲ. ಹಾಗಾಗಿ ವಿರುದ್ಧ ಧರ್ಮಾಧಿಕರಣರಾದರೂ ಜೀವ ಬ್ರಹ್ಮರು. ಭಗವಂತನಿಗೆ ಇದ್ದ ಸ್ಥಿತಿ ಜೀವನಿಗಿಲ್ಲ, ಜೀವನಿಗೆ ಇದ್ದ ಅದನ ಇದು ಪರಮಾತ್ಮನಿಗಿಲ್ಲ. ಹಾಗಾಗಿ ವಿರುದ್ಧ ಧರ್ಮಾಧಿಕರಣರಾದರು. ವಿರುದ್ಧ ಧರ್ಮಾಧಿಕರಣರಾದದ್ದರಿಂದಾಗಿ ಜೀವಬ್ರಹ್ಮರಿಗೆ ಅಭಯದ ಹೇಳಬಾರದು, ಭೇದವನ್ನೇ ಹೇಳಬೇಕು. ಅದನ ಅಂತಂದ್ರೆ ಕರ್ಮ ಫಲವನ್ನು ಉಪಜೀವನ ಭೋಗ ಮಾಡೋದು. ಸ್ಥಿತಿ ಅಂತಂದ್ರೆ ಕರ್ಮ ಫಲವನ್ನು ಭೋಗ ಮಾಡದೇ ಇರುವವನು. ಭಗವಂತ ಇಲ್ಲೇ ಇಲ್ಲ ಅಂತಲ್ಲ, ಇದ್ದಾನೆ, ಆದ್ರೆ ಕರ್ಮ ಫಲವನ್ನು ಭೋಗ ಮಾಡೋದಿಲ್ಲ. ಈ ಧರ್ಮ ಸ್ಥಿತಿ ಅಂತ ಅನ್ನೋದು ಕೇವಲ ಪರಮಾತ್ಮನಿಗಿದೆ, ಜೀವನಿಗಿಲ್ಲ. ಯಾಕೆ? ಒಂದೊಂದು ಕ್ಷಣದಲ್ಲೂ ನಹಿತಿಷ್ಠ ತ್ಯಕರ್ಮಕೃತ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ, ಒಂದು ಕ್ಷಣದಲ್ಲೂ ಕೂಡ ಕರ್ಮವನ್ನು ಮಾಡದೇನೆ ಜೀವ ಇರೋದೇ ಇಲ್ಲ. ಪ್ರತಿ ಕ್ಷಣದಲ್ಲೂ ಕರ್ಮ ಮಾಡ್ತಾನೆ, ಕರ್ಮಫಲ ಭೋಗವನ್ನೂ ಮಾಡ್ತಾನೆ. ಕರ್ಮ ಮಾಡಿದ್ಮೇಲೆ ಕರ್ಮಫಲದ ಭೋಗವನ್ನು ಅನುಭವಿಸಲೇಬೇಕು. ಹಾಗಾಗಿ ಜೀವನಿಗೆ ಏನಾಗತ್ತೆ? ಅದನ್ನ ಇದ್ದೇ ಇದೆ, ಕರ್ಮಫಲ ಭೋಗ ಇದ್ದೇ ಇದೆ. ನಾನು ಕರ್ಮದ ಫಲವನ್ನು ಭೋಗ ಮಾಡೋದಿಲ್ಲ ಅಂತ ಯಾವ ಜೀವ ಇದ್ದಾನೆ? ಯಾರೂ ಇಲ್ಲ. ಹಾಗಾಗಿ ಅದನ್ನ ಇದು ಜೀವನಿಗೆ ಸಂಬಂಧಪಟ್ಟಿದ್ದು, ಸ್ಥಿತಿ ಇದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು. ಆದರೆ ಎರಡೂ ಪರಸ್ಪರವಾಗಿ ಇಬ್ಬರಲ್ಲೂ ಇಲ್ಲ. ಈ ವಿರುದ್ಧ ಧರ್ಮವಿದ್ದದ್ದರಿಂದಾಗಿ ಜೀವಬ್ರಹ್ಮರಿಗೆ ಅಭೇದ ಒಪ್ಪಬಾರದು, ಜೀವಬ್ರಹ್ಮರಿಗೆ ಭೇದವನ್ನೇ ಒಪ್ಪಬೇಕು. ಇದನ್ನೇ ಶ್ರುತಿಯಲ್ಲಿ ಕೆಳಗಿನ ವಾಕ್ಯದಲ್ಲಿ ಕೊಟ್ಟರು. ತಯೋಹೋ ಅಂದ್ರೆ ಜೀವಬ್ರಹ್ಮರ ಮಧ್ಯದಲ್ಲಿ ಅನ್ಯಃ, ತಯೋಹೋ ಅನ್ಯ ಪಿಪ್ಪಲಂ ಸ್ವಾದ್ವತ್ತಿ, ಇದು ಅದನವನ್ನು ಹೇಳಿದ್ದು, ಜೀವ ಸಂಬಂಧಿಯಾದದ್ದು. ಅನಷ್ಟನ್ ಅನ್ಯಃ ಅಭಿಚಾಕಶೀತಿ, ಕರ್ಮಫಲ ಭೋಗವನ್ನು ಮಾಡದೇನೆ ಸ್ಥಿತಿಯನ್ನು ಪಡೆದಂತಹ ಪರಮಾತ್ಮ. ಹಾಗಾಗಿ ಇವರಿಬ್ಬರಿಗೆ ಅಭೇದವನ್ನು ಹೇಳಬಾರದು, ಭೇದವನ್ನೇ ಹೇಳಬೇಕು. ನಚತಯೋಹೋ ಐಕ್ಯಂ ವಾಚ್ಯಂ, ಇವರಿಬ್ಬರಿಗೆ ಸರ್ವಥಾ ಐಕ್ಯವನ್ನು ಹೇಳಬಾರದು, ಭೇದವನ್ನೇ ಹೇಳಬೇಕು.
ಅಂತ ಇಷ್ಟು. ಇಲ್ಲಿ ಸೂತ್ರದಲ್ಲಿ ಸ್ಥಿತಿ ಅದನಾಭ್ಯಾಂ ಚ ಅಂತಂದ್ರು. ಆದರೆ ಅದನ ಸ್ಥಿತಿ ಅಂತ ಹೇಳಬೇಕಾಗಿತ್ತು, ಅಂದ್ರೆ ಒಂದು ಶಬ್ದ ಹಿಂದೆ ಮುಂದೆ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ. ಯಾಕೆಂದ್ರೆ ಅದನ ಮೊದಲಿಗೆ ಆಮೇಲೆ ಸ್ಥಿತಿ. ಅದನ ಅಂತಂದ್ರೆ ಕರ್ಮಫಲದ ಉಪಭೋಗವನ್ನು ಮಾಡುವುದು ಮೊದಲಿಗೆ, ಅದಾದ ಮೇಲೆ ಕರ್ಮಫಲ ಭೋಗವನ್ನು ಮಾಡದೇನೇ ಇರೋದು ತದನಂತರದಲ್ಲಿ. ಆಮೇಲೆ ಅದನವನ್ನು ಮೊದಲಿಗೆ ಹೇಳಿ ಸ್ಥಿತಿಯನ್ನು ಆಮೇಲೆ ಹೇಳಬೇಕಾಗಿತ್ತು. ಅಂದ್ರೆ ಸೂತ್ರ ಏನಂತ ಹೇಳಬೇಕು, ಅದನ ಸ್ಥಿತಿ ಅಂತ ಅದನ ಶಬ್ದವನ್ನು ಮೊದಲಿಗೆ ಹೇಳಿ ಸ್ಥಿತಿ ಶಬ್ದವನ್ನು ಆಮೇಲೆ ಹೇಳಬೇಕಾಗಿತ್ತು. ಆದರೆ ಯಾಕೆ ಸೂತ್ರದಲ್ಲಿ ಸ್ಥಿತಿ ಶಬ್ದವನ್ನು ಮೊದಲಿಗೆ ಹೇಳಿ ಅದನ ಶಬ್ದವನ್ನು ಅನಂತರದಲ್ಲಿ ಸ್ಥಿತ್ಯದನಾಭ್ಯಾಂಚ ಅಂತ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ. ಅದನ ಸ್ಥಿತಿಭ್ಯಾಂಚ ಓಂ ಅಂತ ಶ್ರುತಿ ಸೂತ್ರ ಇರಬೇಕು. ಪ್ರಶ್ನೆ ಗೊತ್ತಾಯ್ತಲ್ಲ? ಸ್ಥಿತಿ ಮತ್ತೆ ಅದನದಲ್ಲಿ ಅದನ ಇದು ಮೊದಲಿಗೆ ಬರುವಂತಹದ್ದು. ಅದನ ಆದ ಮೇಲೆ ಕರ್ಮಫಲ ಭೋಗವನ್ನು ಮಾಡಿ ಎಲ್ಲ ಮುಗಿಸಿದ ಮೇಲೆ ಸ್ಥಿತಿ, ಅನಂತರದಲ್ಲಿ ಕರ್ಮಫಲ ಭೋಗ ಇಲ್ಲದೇನೆ ಇರುವ ಅವಸ್ಥೆ. ಅಂದ್ಮೇಲೆ ಅನಂತರದಲ್ಲಿ ಬರುವ ಅವಸ್ಥೆ ಆದದ್ದರಿಂದಾಗಿ ಸ್ಥಿತಿಯನ್ನು ಅನಂತರದಲ್ಲಿ ಹೇಳಿ ಅದನವನ್ನು ಮೊದಲಿಗೆ ಹೇಳಿ ಅದನ ಸ್ಥಿತಿಭ್ಯಾಂಚ ಅಂತ ಸೂತ್ರ ಹೇಳಬೇಕಾಗಿತ್ತು ವೇದವ್ಯಾಸ ದೇವರು. ಯಾಕೆ ವ್ಯತ್ಯಾಸ ಮಾಡಿದರು ಅಂತ ಪ್ರಶ್ನೆ. ಅದಕ್ಕೆ ಎರಡು ರೀತಿಯಾಗಿ ಸಮಾಧಾನವನ್ನು ತಿಳಿಸಬಹುದು. ಏನಂದ್ರೆ, ಸ್ಥಿತಿ ಯಾರಿಗಿಂದ ಯಾರ ಸಂಬಂಧಿಯಾಗಿ ಸ್ಥಿತಿಯನ್ನು ನಾವು ಹೇಳ್ತಾ ಇದ್ದೇವೆ? ಪರಮಾತ್ಮನಿಗೋ ಜೀವನಿಗೋ? ಜೀವ ಸಂಬಂಧಿಯಾದದ್ದಲ್ಲ ಸ್ಥಿತಿ. ಇದು ಜೀವನಿಗೆ ಹೇಳುವಂತಹದ್ದು ಅದನವನ್ನು ಮಾತ್ರ. ಸ್ಥಿತಿ ಇದು ಭಗವತ್ ಸಂಬಂಧಿಯಾದದ್ದು. ಭಗವತ್ ಸಂಬಂಧಿಯಾದದ್ದರಿಂದಾಗಿ ಪ್ರಧಾನವಾಯಿತು ಯಾವುದು? ಸ್ಥಿತಿ ಅಂತ ಅನ್ನೋದು. ಅದನ ಮತ್ತೆ ಸ್ಥಿತಿಯಲ್ಲಿ ಅದನ್ನ ಜೀವನಿಗೆ ಹೇಳ್ತಾ ಇದ್ದೇವೆ, ಸ್ಥಿತಿ ಪರಮಾತ್ಮನಿಗೆ ಹೇಳ್ತಾ ಇದ್ದೇವೆ. ಹಾಗಾಗಿ ಭಗವತ್ ಸಂಬಂಧಿಯಾದದ್ದರಿಂದಾಗಿ ಸ್ಥಿತಿ ಇದು ಪ್ರಧಾನವಾಯಿತು. ಸ್ಥಿತಿ ಇದು ಪ್ರಧಾನವಾದದ್ದರಿಂದಾಗಿ ನಾವು ಸ್ಥಿತಿಯನ್ನೇ ಮೊದಲಿಗೆ ಹೇಳಿ ಸ್ಥಿತ್ಯದನಾಭ್ಯಾಂಚ ಅಂತ ಹೇಳಿದ್ದೇವೆ ವ್ಯತ್ಯಾಸ ಮಾಡಿ. ಯದ್ಯಪಿ ಅದನ ಸ್ಥಿತಿಭ್ಯಾಂಚ ಅಂತ ಹೇಳಬೇಕು, ಆದರೆ ಪ್ರಧಾನವಾಗಿದೆ, ಈಶ್ವರ ಸಂಬಂಧಿಯಾಗಿದೆ. ಕರ್ಮಫಲ ಭೋಗವನ್ನು ಮಾಡದೇನೆ ಭಗವಂತ ಇದ್ದಾನೆ. ಈ ಒಂದು ಅರ್ಥ ಇದು ಪ್ರಧಾನವಾದದ್ದರಿಂದಾಗಿ ಅದನ್ನು ತಿಳಿಸಿಕೊಡುವ ಶಬ್ದ ಸ್ಥಿತಿ ಶಬ್ದ. ಹಾಗಾಗಿ ಸ್ಥಿತ್ಯದನಾಭ್ಯಾಂಚ ಅಂತೇಳಿ ಸ್ಥಿತಿ ಶಬ್ದವನ್ನು ಮೊದಲಿಗೆ ಹೇಳಿದ್ದೇವೆ. ಇನ್ನ ಅಷ್ಟೇ ಹೇಳದೇನು ಮತ್ತೊಂದು ಕಾರಣ, ವ್ಯಾಕರಣದಲ್ಲಿ ನಿಯಮ ಅಲ್ಪಾಕ್ಷರಂ ಪೂರ್ವಂ ಅಂತ ಹೇಳಿ. ಅಂದ್ರೆ ಯಾವುದು ಅಲ್ಪವಾದ ಅಕ್ಷರವನ್ನು ಪಡೆದಿದೆಯೋ ಆ ಶಬ್ದ ಇದು ಪೂರ್ವದಲ್ಲಿ ಬರಬೇಕು ಅಂತ ನಿಯಮವಿದೆ. ಅಲ್ಪವಾದ ಸ್ವರವನ್ನು ಪಡೆದಂತಹದ್ದು ಯಾವುದೋ ಅದು ಪೂರ್ವದಲ್ಲಿ ಬರಬೇಕು. ಈಗ ನೋಡಿ, ಸ್ಥಿತಿ ಮತ್ತೆ ಅದನ ಈ ಎರಡು ಶಬ್ದಗಳಲ್ಲಿ ಯಾವ ಶಬ್ದ ಇದು ಅಲ್ಪವಾದ ಅಕ್ಷರವನ್ನು ಪಡೆದಿದೆ? ಅದನ ಶಬ್ದ ಅಲ್ಲ. ಅದನ ಶಬ್ದದಲ್ಲಿ ಅಕಾರ, ಆ ದ ಅಂತನವಳ್ಳಿ ದಕಾರದ ಮುಂದೆ ಅಕಾರ, ನಕಾರದ ಮುಂದೆ ಅಕಾರ, 3 ಸ್ವರ ಬರ್ತಾ ಇದೆ. ಆದ್ರೆ ಸ್ಥಿತಿ ಅಂತನೋ ಶಬ್ದದಲ್ಲಿ 2 ಸ್ವರವಿದೆ. ಆದ್ದರಿಂದಾಗಿ ಅದರ ಶಬ್ದಕ್ಕಿಂತಲೂ ಸ್ಥಿತಿ ಶಬ್ದ ಇದು ಅಲ್ಪವಾದ ಅಕ್ಷರವನ್ನು ಪಡೆದಿದೆ. ಹಾಗಾಗಿ ಅಲ್ಪವಾದ ಅಕ್ಷರವನ್ನು ಪಡೆದಿದ್ದರಿಂದ ವ್ಯಾಕರಣದ ನಿಯಮ ಪ್ರಕಾರವೂ ಕೂಡ ಸ್ಥಿತಿ ಶಬ್ದವನ್ನು ಮೊದಲಿಗೆ ಹಾಕಬೇಕು, ಅದನ ಶಬ್ದವನ್ನು ಅನಂತರದಲ್ಲಿ ಹಾಕಬೇಕು. 2 ಕಾರಣ, ಪ್ರಧಾನವೂ ಆಗಿದೆ, ಅಲ್ಪವಾದ ಅಕ್ಷರವನ್ನೂ ಪಡೆದಿದೆ. ಆ ಕಾರಣಕ್ಕಾಗಿ ಸ್ಥಿತಿ ಅತನಾಭ್ಯಾಂ ಅಂತ ಸೂತ್ರಕಾರರು ಸೂತ್ರ ರಚನೆ ಮಾಡಿದ್ದಾರೆ ಹೊರತು ಅದನ ಸ್ಥಿತಿಭ್ಯಾಂ ಅಂತ ಹೇಳಿ ಅದನ ಶಬ್ದವನ್ನು ಮೊದಲಿಗೆ ಹೇಳಿ ಸ್ಥಿತಿ ಶಬ್ದವನ್ನು ಅನಂತರದಲ್ಲಿ ಹೇಳಬೇಕು ಅಂತ ಮಾಡಿಲ್ಲ. ಅರ್ಥವಾಯ್ತಲ್ಲ? ಹೀಗೆ ಏನ್ ಮಾಡಿದ್ರು, ಈ ವಿರುದ್ಧ ಧರ್ಮವನ್ನು ಜೀವಬ್ರಹ್ಮರಿಗೆ ಹೇಳಿದ್ದರಿಂದಾಗಿ ಜೀವಬ್ರಹ್ಮರಲ್ಲಿ ಅಭೇದವನ್ನು ಹೇಳಬಾರದು, ಭೇದವನ್ನೇ ಹೇಳಬೇಕು ಅಂತ ಇಷ್ಟು. ಇನ್ನ ಇದರ ಮುಂದಿನ ಸೂತ್ರ ಆಚಾರ್ಯ, ಈ ಅಧಿಕರಣ ಬಂದು ಅನ್ಯತ್ರ ಪ್ರಸಿದ್ಧ ನಾಮಲಿಂಗ. ನೀವು ಆರಂಭಿಸುವಾಗ ಹೇಳಿದ್ರಿ ಇದು ಲಿಂಗ ಮೊದಲು ಹೇಳ್ತಾರೆ, ಆಮೇಲೆ ನಾಮ ಬರ್ತಂತ ಹೇಳ್ತಾರೆ. ಇಲ್ಲಿ ಲಿಂಗ ಅಂತ ಹೇಳಿ ಅದು ಬಂದು
ಸರ್ವಾಧಾರ ಅಂತ ತಗೊಬೇಕಲ್ವಾ ಆಚಾರ್ಯ? ಸರ್ವಾಧಾರತ್ವ ಲಿಂಗ. ಲಿಂಗ. ನಾಮ ಬಂದು ಏನ್ ತಗೊಂಬ ನಮ್ಮ ನಾಮ ಬಂದು ಏನು? ಈಗ ಸ್ವಶಬ್ದ ಎಲ್ಲ ಬಂತಲ್ಲ, ಅಂದ್ರೆ ಇದನ್ನು ಕೊಡುವಾಗ, ಹೇತುವನ್ನು ಕೊಡುವಾಗ ಆತ್ಮಶಬ್ದ, ಹ. ಈ ಆತ್ಮಶಬ್ದಾದಿಗಳನ್ನು ಸೂಚನೆ ಮಾಡಿದ್ರು. ಅಂದ್ರೆ ಆತ್ಮಶಬ್ದ ವಾಚ್ಯರಾದವ್ರು ಯಾರು? ಅಮುಖ್ಯವಾಗಿ ಜೀವನವನ್ನು ಹೇಳ್ಬೋದಲ್ಲ ಅಂತ ಪ್ರಶ್ನೆ ಬಂತಲ್ಲ. ಸೊ ಅದೆಲ್ಲ ಅಲ್ಲಿ ನಿರಾಕಾರ ಮಾಡ್ತಾರೆ. ಹೌದು. ಈಗ ದುವ್ವಾಧ್ಯಾಯಿತನಂ ಯಾರು? ಪರಮಾತ್ಮನೇ ಹೊರತು ಜೀವಾದಿಗಳಲ್ಲ. ಯಾಕಲ್ಲ? ಸ್ವಶಬ್ದ ಅಂತಂತಂದ್ರು. ಅಂದ್ರೆ ದುವ್ವಾಧ್ಯಾಯಿತನಂ ಎನ್ನುವುದರಿಂದಾಗಿ ಸರ್ವಾಧಾರತ್ವ ಬಂತು. ಯಾಕೆ ಬೇರೆಯವರಲ್ಲ? ಸ್ವಶಬ್ದ ಆತ್ಮಶಬ್ದವಿದೆ, ಆದ್ದರಿಂದ. ಆ ಆತ್ಮಶಬ್ದ ಯಾಕೆ ಜೀವನನ್ನು ಹೇಳಬಾರದು? ಆತ್ಮಶಬ್ದ ಅಂದ್ರೆ ನಾಮ, ಅದ್ಯಾಕೆ ಜೀವನನ್ನು ಹೇಳಬಾರದು? ಅದಕ್ಕೆ ಹೇಳಿದ್ರು ಮುಕ್ತೋಪಸೃಪ್ಯ ವ್ಯಪದೇಶ. ಅಂದ್ರೆ ಮುಕ್ತೋಪಸೃಪ್ಯತ್ವ ಇದ್ದದ್ದರಿಂದ ಆತ್ಮಶಬ್ದ ಇದು, ಅದರಿಂದಾಗಿ ಮುಖ್ಯವಾಗಿ ವಾಚನಾದವನು ಪರಮಾತ್ಮನೇ ಹೊರತು ಬೇರೆಯವರಲ್ಲ ಅಂತ ಸೂಚನೆ ಮಾಡಿದ್ರಲ್ಲ. ನಾಮದಿಂದ ಸಮನ್ವಯ ಆಯ್ತು. ಇವಾಗ ನೋಡಿದ್ರೆ ಸರ್ವ ಆಧಾರಕನು ಈ ಸ್ಥಿತಜನಾಭ್ಯಾಂಶ ಅಂಗಂಬಾಧಕನು ನಾವ್ ಹೆಂಗೆ ಕನೆಕ್ಟ್ ಮಾಡೋದು ಆಚಾರ್ಯ? ನಾವು ಇಲ್ಲ ಇದು ಬಂದು ಒಂದು ಪ್ರಶ್ನೆ ಬಂದಿದೆ, ಅದಕ್ಕೆ ಸಮಾಧಾನಕ್ಕಾಗಿ ಬಂದಿದೆ ಅನ್ಕೋಬೇಕು. ಆ ಸೂತ್ರದ ಮೇಲೆ ವಿಚಾರ ಪ್ರಾರಂಭ ಆಯ್ತು. ದ್ಯೂಭೂ ಆಶ್ರಯನಾದವನು ಯಾರು? ಪರಮಾತ್ಮನೇ. ಯಾಕೆ? ಆತ್ಮ. ನಾನು ಒಂದೊಂದು ಸೂತ್ರಕ್ಕೂ ಲಿಂಕ್ ಹೇಳ್ತಾ ಅದನ್ನ ಮುಗಿಸ್ಬಿಡ್ತೇನೆ. ದುವ್ವಾಧ್ಯಾಯಿತನಾದವನು ಈಶ್ವರನೇ, ಬೇರೆಯವರಲ್ಲ. ಯಾಕಲ್ಲ? ಆತ್ಮಶಬ್ದವಿದೆ, ಆದ್ದರಿಂದ. ಆತ್ಮಶಬ್ದ ಇದು ಬೇರೆಯವ್ರನ್ನ ಹೇಳ್ಬೋದಲ್ಲ, ಮುಕ್ತೋಪಸೃಪ್ಯ ವ್ಯಪದೇಶ. ಆತ್ಮಶಬ್ದ ಬೇರೆಯವ್ರನ್ನ ಹೇಳೋದಿಲ್ಲ, ಮುಕ್ತೋಪಸೃಪ್ಯತ್ವ ಅಮೃತ ಶೇಷ ಸೇತು ಅಂತ ಹೇಳಿದ್ದರಿಂದಾಗಿ ಆತ್ಮಶಬ್ದ ಅವನನ್ನೇ ಹೇಳುತ್ತೆ. ಸೊ ಮೊದಲನೇ ಸೂತ್ರದ ಮೇಲೆ ಬಂದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಿ ಎರಡನೇ ಸೂತ್ರ ಬಂತು. ಆಮೇಲೆ ಇಲ್ಲ, ದುವ್ವಾಧ್ಯಾಯಿತನಾದವನು ಪ್ರಕೃತಿ ಅಂತ ಹೇಳ್ತಾರೆ ಸಾಂಖ್ಯ ಮತದಲ್ಲಿ, ರುದ್ರದೇವರು ಅಂತ ಪಾಶುಪತಾಗಮದಲ್ಲಿ ಹೇಳ್ತಾರೆ. ಹಾಗಾಗಿ ದುವ್ವಾಧ್ಯಾಯಿತನ ರುದ್ರದೇವರು ಅಥವಾ ಜೀವ, ಪ್ರಕೃತಿ ಹೀಗೆ ಹೇಳೋಣ ಅಂತೆಲ್ಲ ಪ್ರಶ್ನೆ ಬಂತು. ಅದಕ್ಕಾಗಿ ನಾನು ಮಾನಮತ ಶಬ್ದ ಅಂತೇಳಿ ಪ್ರಕೃತಿಯಾದಿಗಳಿಗೆ ದುವ್ವಾಧ್ಯಾಯಿತನತ್ವವನ್ನು ನಿರಾಕರಣೆ ಮಾಡೋದಕ್ಕಾಗಿ ಸೂತ್ರ. ಅದಾದ ಮೇಲೆ ಜೀವ ಮತ್ತೆ ವಾಯುದೇವರಿಗೆ ದುವ್ವಾಧ್ಯಾಯಿತನತ್ವವನ್ನು ನಿರಾಕರಣೆ ಮಾಡೋದಕ್ಕಾಗಿ ಪ್ರಾಣಭೃಚ್ಚ ಅಂತ ಸೂತ್ರ. ಅಲ್ಲಿ ಮತ್ತೆ ಚಕಾರದಿಂದಾಗಿ ನ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು, ಮುಂದೆ ಹೇಳಿದ ಎಲ್ಲ ಹೇತುಗಳನ್ನು ತಿಳ್ಕೊಳ್ಬೇಕು, ಸಮುಚ್ಚಯವನ್ನು ವಾಯುದೇವರನ್ನು ಸಮುಚ್ಚಯ ಮಾಡಿಕೊಳ್ಬೇಕು. ಪ್ರಾಣಭೃತ್ತಾದ ಜೀವ ಹಾಗೂ ವಾಯುದೇವರು ಯಾರೂ ದುವ್ವಾಧ್ಯಾಯಿತನರಲ್ಲ ಅಂತ ಅದನ್ನು ನಿರಾಕರಣೆ ಮಾಡೋದಕ್ಕಾಗಿ ಬಂತು. ಹೀಗೆ ಇಷ್ಟರವರೆಗೆ ನಿಮಗೆ ಸ್ಪಷ್ಟವಾಗಿ ಮೊದಲನೇ ಸೂತ್ರಕ್ಕೆ, ಸರ್ವಾಧಾರತ್ವಕ್ಕೆ ಸಮರ್ಪಕವಾಗಿ ಎಲ್ಲ ಸೂತ್ರಗಳು ಬರ್ತಾ ಇದೆ ಅಂತ ಸಿದ್ಧ ಇದೆ. ಇದಾದ ಮೇಲೆ ಪ್ರಾಣಭೃತ್ತಾದ ಜೀವ ವಾಯುದೇವರು ಅಲ್ಲ ಅಂತಂದ್ರಿ, ಜೀವ ಮತ್ತೆ ವಾಯುದೇವರು ದುವ್ವಾಧ್ಯಾಯಿತನಲ್ಲ ಅಂತ ಹೇಳಬೇಡಿ. ಪರಮಾತ್ಮನಿಗೂ ಜೀವಾದಿಗಳಿಗೆ ಅಭೇದವಿದೆ. ಜೀವ, ವಾಯುದೇವರು, ರುದ್ರದೇವರು ಅವರೆಲ್ಲರಿಗೂ ಬ್ರಹ್ಮನಿಂದ ಅಭೇದವಿದೆ. ಅಭೇದವಿದ್ದ ಮೇಲೆ ಪರಮಾತ್ಮ ಅಷ್ಟೇ ದುವ್ವಾಧ್ಯಾಯಿತನ ಅಂತ ಏನು ಹೇಳೋದು? ಪರಮಾತ್ಮ ದುವ್ವಾಧ್ಯಾಯಿತನ ಅಂತಂದ್ಮೇಲೆ ಅವನಿಂದ ಅಭಿನ್ನನಾದ ಜೀವರು, ವಾಯುದೇವರು ಇವರೆಲ್ಲರೂ ದುವ್ವಾಧ್ಯಾಯಿತನರೇ ಅಂತ ಅಭೇದವನ್ನಿಟ್ಟುಕೊಂಡು ಸರ್ವಾಧಾರತ್ವ ಪರಮಾತ್ಮನಿಗೆ ಹೇಳುವಂತೆ ಅದೇ ಸರ್ವಾಧಾರತ್ವ ಅಭಿನ್ನತ್ವಾತ್ ಜೀವವಾಯುದೇವರಿಗೂ ಒಪ್ಪೋಣ. ಯಾಕೆ? ಅಭೇದವಿದೆ ಅಂತ ಪ್ರಶ್ನೆ ಬಂತು. ಆ ಅಭೇದವನ್ನು ಖಂಡನೆ ಮಾಡಿ ಭೇದವನ್ನು ಸಮರ್ಥನೆ ಮಾಡಿ, ಭೇದವಿದ್ದದ್ದರಿಂದ ಸರ್ವಾಧಾರತ್ವ ಜೀವಾದಿಗಳಿಗೆ ಬರೋದಿಲ್ಲ, ಪರಮಾತ್ಮನಿಗೆ ಮಾತ್ರ ಬರುತ್ತೆ ಅಂತ ತೋರಿಸ್ಬೇಕು. ಅದನ್ನು ತೋರಿಸ್ಬೇಕು ಅಂದ್ರೆ ಭೇದವನ್ನು ಸಮರ್ಥನೆ ಮಾಡಬೇಕು. ಭೇದ ಸಮರ್ಥನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ 3 ಸೂತ್ರ. ಒಂದು ಭೇದ ವ್ಯಪದೇಶಾತ್. ಭೇದ ವ್ಯಪದೇಶಾತ್ ಅಂತ ಸೂತ್ರದಲ್ಲಿ ಭೇದವನ್ನು ದುಷ್ಟಂ ಯದಾ ಪಶ್ಯತ್ಯನ್ಯಮೇಷಂ ಅಸ್ಯ ಮಹಿಮಾನಂ ಅಂತ ಹೇಳಿ ಭೇದದ ಉಪದೇಶವನ್ನು ತೋರಿಸಕ್ ಪ್ರಯತ್ನ ಮಾಡಿದರೆ, ಅಲ್ಲಿ ಈಶಾ ಅಂತನೋ ಶಬ್ದಕ್ಕೆ ಯಾಕೆ ನೋಡಿ ಇಲ್ಲೊಂದು ನಾಮ ಬಂತು, ಈಶಾ ಅಂತನೋ ನಾಮ. ಆ ಈಶಾ ಅಂತನೋ ನಾಮ ಇದು ಪರಮಾತ್ಮನನ್ನು ಹೇಳುತ್ತೆ ಅಂತ ಯಾಕೆ ಹೇಳಬೇಕು? ಬೇರೆಯವ್ರನ್ನ ಹೇಳುತ್ತೆ, ಒಡೆಯರಾದಂಥವ್ರು ಯಾರೋ ಅವ್ರು ಈಶರು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಪ್ರಕರಣ ಅಂತ ಹೇಳಿ ಬ್ರಹ್ಮ ಪ್ರಕರಣ ಪ್ರಾರಂಭವಾಗಿದೆ. ಆದ್ದರಿಂದಾಗಿ ಅದರಲ್ಲಿ ಮಧ್ಯದಲ್ಲಿ ಬಂದ ಈಶಬ್ದವು ಕೂಡ ಪರಮಾತ್ಮನನ್ನೇ ಸಮರ್ಥನೆ ಮಾಡಬೇಕು ಹೊರತು ಬೇರೆಯವರಲ್ಲ ಅಂತ ಪ್ರಕರಣ ಅಂತ ಸಮರ್ಥನೆ ಮಾಡಿದ್ರು.
ಅಂತ ಭೇದವನ್ನು ಸಮರ್ಥನೆ ಮಾಡಿ ಅದರ ಮೇಲೆ ಬಂದ ಪ್ರಶ್ನೆಗೆ ಮತ್ತೆ ಪ್ರಕರಣ ಅಂತ ಉತ್ತರ ಕೊಟ್ರು. ಅದೇ ರೀತಿಯಾಗಿ ಭೇದೋಪದೇಶಾತಂತ್ರ ಸೂತ್ರದಲ್ಲಿ ಹೇಳಿದಂತೆ ಮತ್ತೊಂದು ಸೂತ್ರದಿಂದ ಮತ್ತೊಂದು ವಿರುದ್ಧ ಧರ್ಮಾಧಿಕರಣತ್ವ ಲಿಂಗದಿಂದಾಗಿ ನೋಡ್ರಿ ಎರಡಕ್ಕೂ ವ್ಯತ್ಯಾಸವೇನು? ಎರಡು ಸೂತ್ರದಲ್ಲಿ ಯಾಕೆ ಭೇದವನ್ನು ಸಮರ್ಥನೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಭೇದೋಪದೇಶಾತಂತ್ರ ಸೂತ್ರದಲ್ಲಿ ಜೀವ ಬ್ರಹ್ಮರಿಗೆ ಭೇದವು ಇದೆ ಎಂಬುದಾಗಿ ಸ್ಪಷ್ಟವಾಗಿ ಶ್ರುತಿಯು ವಚನದಿಂದಾಗಿ ದುಷ್ಟಂ ಯದಾ ಪಶ್ಯತ್ಯನ್ಯಂ ಈಶಂ, ಅನ್ಯಂ ಅಂದ್ರೆ ಭಿನ್ನ ಅಂತ ಅರ್ಥ, ಭೇದ ಇದೆ ಅಂತ ಹೇಳ್ತಾ ಇದೆ. ಆದರೆ ಸ್ಥಿತ್ಯದನಾಭ್ಯಾಂಚ ಅಂತ ಸೂತ್ರ ಏನ್ ಹೇಳ್ತಾ ಇದೆ ಅಂದ್ರೆ ಭೇದ ಇದೆ ಅಂತ ಸೂಚನೆ ಮಾಡ್ತಾ ಇಲ್ಲ, ವಿರುದ್ಧ ಧರ್ಮವಿದೆ ಅಂತ ಸೂಚನೆ ಮಾಡ್ತಾ ಇದೆ. ಸ್ಥಿತಿ ಅದನ ಸ್ಥಿತಿ ಅದನ ಅಂತ ಸ್ಥಿತ್ಯದನ ರೂಪವಾದ ವಿರುದ್ಧ ಧರ್ಮವಿದೆ ಅಂತ ಅಷ್ಟೇ ಸೂತ್ರ ಹೇಳ್ತಾ ಇದೆ. ಇದು ಯಾಕೆ ಹೇಳಿತು? ಭೇದವನ್ನು ಸಮರ್ಥನೆ ಮಾಡೋದಕ್ಕಾಗಿ ಹೇಳಿತು. ಯಾರು ವಿರುದ್ಧ ಧರ್ಮಾಧಿಕಾರರಾಗಿದ್ದಾರೋ ಅವರಿಗೆ ಅಭೇದ ಬರೋದಕ್ಕೆ ಸಾಧ್ಯವಿಲ್ಲ, ಭೇದವೇ ಬರಬೇಕು. ಹಾಗಾದ್ರೆ ಭೇದವಿದೆ ಅಂತ ಹೇಳೋದ್ರಿಂದ ಮುಖ್ಯವಾಗಿ ಈ ದುವ್ವಾಧಿಕರಣಕ್ಕೆ ಏನು ಸಂಬಂಧ ಬಂತು? ಭೇದವಿದ್ದದ್ದರಿಂದ ಪರಮಾತ್ಮನಿಂದ ಭಿನ್ನನಾದ ಜೀವನಿಗೆ ದುವ್ವಾಧ್ಯಾಯತನತ್ವ ಬರೋದಿಲ್ಲ. ಅಭೇದವಿದ್ದಿದ್ದರೆ ದುವ್ವಾಧ್ಯಾಯತನತ್ವ ಪರಮಾತ್ಮನಿಗೆ ಬಂದಂತೆ ಜೀವನಿಗೂ ಬರಬಹುದಾಗಿತ್ತು. ಆದ್ರೆ ವಿರುದ್ಧ ಧರ್ಮಾಧಿಕರಣರಾದದ್ದರಿಂದ ಭೇದವಿಲ್ಲ, ಅಭೇದವಿಲ್ಲ, ಭೇದವೇ ಇದೆ. ಭೇದವಿದ್ದರಿಂದ ದುವ್ವಾಧ್ಯಾಯತನತ್ವ ಸರ್ವಥಾ ಭಗವದ್ ಅತಿರಿಕ್ತರಾದ ಜೀವವಾಯು ಇತ್ಯಾದಿಗಳಿಗೆ ಯಾರಿಗೂ ಬರೋದಿಲ್ಲ. ಹಾಗಾಗಿ ಸರ್ವಾಧಾರತ್ವವು ಕೂಡ ನಮಗೆ ಅಭೇದವಿಲ್ಲದೇ ಇದ್ದದ್ದರಿಂದ ಪರಮಾತ್ಮನಿಗೆ ಮಾತ್ರ ಬರುತ್ತೆ. ವಿರುದ್ಧ ಧರ್ಮಾಧಿಕರಣರಾದದ್ದರಿಂದ ಜೀವರಿಗೆ ಆ ಭಗವನ್ನಿಷ್ಠವಾದ ಸರ್ವಾಧಾರತ್ವ ಜೀವಾದಿಗಳಿಗೆ ಬರೋದಿಲ್ಲ ಅಂತ ಹೇಳಿ ಸರ್ವಾಧಾರತ್ವವನ್ನೇ ಸಮರ್ಪಕವಾಗಿ ಈ ಭೇದವನ್ನು ಸಮರ್ಥನೆ ಮಾಡಿದರು. ಅರ್ಥವಾಯ್ತಲ್ಲ? ಸರಿ. ಇದು ದುವ್ವಾದ್ಯಾಧಿಕರಣ. ಇನ್ನು ಮುಂದಿಂದು ಭೂಮಾಧಿಕರಣ ಅಂತ. ಇದು ಭೂಮಾ ಅಂತ ಅನ್ನೋ ಶಬ್ದದ ಸಮನ್ವಯವನ್ನು ಮಾಡೋದು. ಇದು ಭೂಮಾಧಿಕರಣ. ಯೋ ವೈ ಭೂಮಾ ತತ್ಸುಖಂ ಅಂತ ಹೇಳಿ ಭೂಮಾ ಅಂತ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಪೂರ್ಣತ್ವವಾಚಿಯಾದ ಭೂಮಾ ಅಂತ ಅನ್ನೋ ಶಬ್ದ, ಅದರ ಸಮನ್ವಯ ಮಾಡ್ತಾರೆ. ನಾಳೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ, ಧನ್ಯವಾದಗಳು.